ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೊಮ್ಮೆ ರಕ್ತಸಿಕ್ತವಾಗಿದೆ. ನಡು ಹಗಲೇ ನೂರಾರು ಸಾರ್ವಜನಿಕರು ನೋಡುತ್ತಿದ್ದಂತೆಯೇ ಯುವತಿಯೊಬ್ಬಳನ್ನ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಲಾದ ಭೀಕರ ಘಟನೆಯೊಂದು ಇಡೀ ಕರಾವಳಿಯನ್ನೇ ಬೆಚ್ಚಿ ಬೀಳಿಸಿದೆ. ಹೌದು, ಬಂಟ್ವಾಳ ತಾಲೂಕಿನ ಪ್ರಮುಖ ಜಂಕ್ಷನ್ ಬಿಸಿ ರೋಡ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಈಗ ಭೀಕರ ರಕ್ತಪಾತಕ್ಕೆ ಸಾಕ್ಷಿಯಾಗಿದೆ. ಕೇವಲ 21 ವರ್ಷದ ಲಾವಣ್ಯ ಎಂಬ ಮುಗ್ಧ ಯುವತಿ ಉನ್ಮಾದಿ ಪ್ರೇಮಿಯೊಬ್ಬನ ಮಚ್ಚಿನೇಟಿಗೆ ಬಲಿಯಾಗಿದ್ದಾಳೆ. ಏನಿದು ಘಟನೆ? ಆ ಅಂತಕ ಯಾರು? ಈ ಕ್ರೂರ ಹತ್ಯೆಯ ಹಿಂದಿನ ಅಸಲಿ ಕರಾಳ ಕಥೆ ಏನು? ಕಂಪ್ಲೀಟ್ ಡೀಟೇಲ್ಸ್ ಈ ಸ್ಪೆಷಲ್ ರಿಪೋರ್ಟ್ ನಲ್ಲಿದೆ. ಅದು ಜುಲೈ 16 ಗುರುವಾರ ಸಂಜೆ. ಎಂದಿನಂತೆ ಬಿಸಿ ರೋಡ್ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ದಟ್ಟಣೆ ಇತ್ತು. ಕಲ್ಲಡ್ಕ ಖಾಸಗಿ ಆಸ್ಪತ್ರೆಯ ನರ್ಸಿಂಗ್ ಹೋಮ್ ಕೆಲಸ ಮುಗಿಸಿದ್ದ ಕಕ್ಕೆ ಪದವಿನ ಲಾವಣ್ಯ ಮನೆಗೆ ಮರಳಲು ಬಸ್ ಹತ್ತಿ ಕುಳಿತಿದ್ದರು. ಎಲ್ಲವೂ ಸರಾಗವಾಗಿ ಸಾಗುತ್ತಿತ್ತು. ಆದರೆ ವಿಧಿಯ ಆಟ ಬೇರೆಯೇ ಆಗಿತ್ತು. ಲಾವಣ್ಯ ಬಸ್ನಲ್ಲಿ ಕುಳಿತಿದ್ದನ್ನು ಗಮನಿಸಿದ ಬೆಳ್ತಂಗಡಿಯ ಒಳ್ನಾಳ ನಿವಾಸಿ 22 ವರ್ಷದ ಚೇತನ್ ಎಂಬ ಯುವಕ ನೇರವಾಗಿ ಬಸ್ ಒಳಗೆ ನುಗ್ಗಿದ್ದಾನೆ. ಆತನ ಕೈಯಲ್ಲೊಂದು ಬ್ಯಾಗ್ ಇತ್ತು. ಆ ಬ್ಯಾಗ್ನಿಂದ ಆತ ದಿಢೀರನ ಮಚ್ಚನ್ನು ಹೊರಗೆಳೆದಾಗ ಲಾವಣ್ಯ ತಲ್ಲಣಿಸಿ ಹೋಗಿದ್ದಾಳೆ. ಜೀವ ಉಳಿಸಿಕೊಳ್ಳಲು ಬಸ್ನಿಂದ ಕೆಳಗೆ ಇಳಿದು ಓಡಿದ್ದಾಳೆ. ಆದರೆ ರಾಕ್ಷಸನಂತೆ ಬೆನ್ನಟ್ಟಿದ್ದ ಚೇತನ್ ಬಸ್ ನಿಲ್ದಾಣದ ಸಾರ್ವಜನಿಕರ ಎದುರೇ ಲಾವಣ್ಯನ ಮೇಲೆ ಮಚ್ಚಿನಿಂದ ಮನ ಬಂದಂತೆ ಹಳ್ಳೆ ನಡೆಸಿದ್ದಾನೆ. ತಲೆ, ಕುತ್ತಿಗೆಯ ಭಾಗಕ್ಕೆ ಗಂಭೀರ ಗಾಯಗಳಾಗಿ ಲಾವಣ್ಯ ರಕ್ತದ ಮಡುವಿನಲ್ಲಿ ಕುಸಿದು ಬಿದ್ದಿದ್ದಾಳೆ. ಹಾಗಾದರೆ ಯಾರು ಈ ಲಾವಣ್ಯ, ಯಾರು ಈ ಚೇತನ್? ಇವರಿಬ್ಬರ ನಡುವೆ ಇದ್ದ ಸಂಬಂಧವಾದರೂ ಏನು? 21 ವರ್ಷದ ಲಾವಣ್ಯ ಕಕ್ಕೆ ಪದವು ಮೈರ ನಿವಾಸಿಯಾಗಿದ್ದು ಅತ್ಯಂತ ಬಡ ಕುಟುಂಬದ ಹುಡುಗಿ. ಕುಟುಂಬಕ್ಕೆ ಆಸರೆಯಾಗಬೇಕೆಂದು ಕಲ್ಲಡ್ಕದ ಆಸ್ಪತ್ರೆಯಲ್ಲಿ ಕೆಲಸಕ್ಕೆ ಸೇರಿದ್ದಳು. ಇತ್ತ ಆರೋಪಿ ಚೇತನ್ ಲಾವಣ್ಯ ಅವರ ದೂರದ ಸಂಬಂಧಿಯಾಗಿದ್ದ ಎನ್ನಲಾಗಿದೆ. ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಇದು ಏಕಪಕ್ಷೀಯ ಪ್ರೇಮದ ಒನ್ ಸೈಡೆಡ್ ಲವ್ ಬರಲಿಗೆ ನಿದರ್ಶನ. ಚೇತನ್ ಕಳೆದ ಕೆಲವು ಸಮಯದಿಂದ ಲಾವಣ್ಯ ಬೆನ್ನು ಬಿದ್ದಿದ್ದ. ತನ್ನನ್ನು ಪ್ರೀತಿಸುವಂತೆ, ಮದುವೆಯಾಗುವಂತೆ ಒತ್ತಾಯಿಸುತ್ತಿದ್ದ. ಆದರೆ ಲಾವಣ್ಯ ಇದಕ್ಕೆ ಸ್ಪಷ್ಟವಾಗಿ ನಿರಾಕರಿಸಿದ್ದಳು. ತಾನು ಪ್ರೀತಿಸಿದ ಹುಡುಗಿ ತನಗೆ ಸಿಗದಿಲ್ಲ ಎಂಬ ವಿಕೃತ ಉನ್ಮಾದ, ಆಕ್ರೋಶ ಚೇತನ್ ತಲೆಯಲ್ಲಿ ಹೆಮ್ಮರವಾಗಿ ಬೆಳೆದಿತ್ತು. ಇದೇ ದ್ವೇಷದಿಂದ ಆಕೆಯನ್ನ ಮುಗಿಸೇ ಬಿಡಬೇಕೆಂದು ಸ್ಕೆಚ್ ಹಾಕಿ ಮಚ್ಚಿಡಿದು ಬಿಸಿ ರೋಡ್ ಬಸ್ ನಿಲ್ದಾಣಕ್ಕೆ ಬಂದು ನಿಂತಿದ್ದ. ಘಟನೆ ನಡೆದ ತಕ್ಷಣ ಬಸ್ ನಿಲ್ದಾಣದಲ್ಲಿದ್ದ ಸಾರ್ವಜನಿಕರು ಲಾವಣ್ಯ ಅವರನ್ನು ರಕ್ಷಿಸಲು ಧಾವಿಸುವಷ್ಟರಲ್ಲಿ ಅಂತಕ ಚೇತನ್ ಮಚ್ಚನ ಸ್ಥಳದಲ್ಲಿ ಎಸೆದು ಪರಾರಿಯಾಗಿದ್ದ. ತೀವ್ರ ರಕ್ತಸ್ರಾವದಿಂದ ಒದ್ದಾಡುತ್ತಿದ್ದ ಲಾವಣ್ಯ ಅವರನ್ನ ತಕ್ಷಣವೇ ಬಂಟ್ವಾಳದ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಕಣ್ಣುಸಿರೆಳೆದಿದ್ದಾಳೆ. ಇತ್ತ ಘಟನಾ ಸ್ಥಳಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕೆ ಹಾಗೂ ಬಂಟ್ವಾಳ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಂಟ್ವಾಳ ನಗರದ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದ್ದು ಪರಾರಿಯಾಗಿರುವ ಆರೋಪಿ ಚೇತನ್ ಪತ್ತೆಗಾಗಿ ಪೊಲೀಸರು ಜಲ ಬೀಸಿದ್ದರು. ಆದರೆ ಚೇತನ್ ಈಗ ಸಿಕ್ಕಿಬಿದ್ದಿದ್ದಾನೆ. ತಾಂತ್ರಿಕ ನೆರವು ಹಾಗೂ ಸಿಸಿಟಿವಿ ದೃಶ್ಯಾವಳಿ ಆಧಾರದ ಮೇಲೆ ಪೊಲೀಸರ ವಿಶೇಷ ತಂಡಗಳು ಅಂತಕನಿಗಾಗಿ ತೀವ್ರ ಶೋಧ ನಡೆಸುತ್ತಿರುವಾಗಲೇ ಒಂದು ಹೋಟೆಲ್ ಬಳಿ ಕೂತಿದ್ದ ಚೇತನನ್ನ ಪೊಲೀಸರು ಬಂಧಿಸಿ ಈಗ ಪೊಲೀಸ್ ಸ್ಟೇಷನ್ಗೆ ಕರೆದೊಯ್ಯುವ ದಾರಿಯಲ್ಲೇ ಚೇತನ್ ನಾನು ಇಲಿ ವಿಷಪಾಷಾಣ ಕುಡಿದಿರುವುದಾಗಿ ಹೇಳಿದ್ದಾರೆ. ತಕ್ಷಣವೇ ಪೊಲೀಸರು ಆತನನ್ನ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿ ವೈದ್ಯಕೀಯ ಚಿಕಿತ್ಸೆಯನ್ನು ಸಹ ಕೊಡಿಸುತ್ತಿದ್ದಾರೆ. ಕರಾವಳಿಯಲ್ಲಿ ಇಂತಹ ಘಟನೆಗಳು ನಡೆಯುತ್ತಿರುವುದು ಇದೇ ಮೊದಲೇನಲ್ಲ. ಪ್ರೀತಿ ನಿರಾಕರಿಸಿದಳು ಎಂಬ ಒಂದೇ ಕಾರಣಕ್ಕೆ 21ರ ಹರೆಯದ ಯುವತಿಯ ಜೀವನವನ್ನೇ ಹೀಗೆ ನಡುರಸ್ತೆಯಲ್ಲಿ ಹರಾಜು ಹಾಕುವ ವಿಕೃತ ಮನಸ್ಸುಗಳು ಸಮಾಜದಲ್ಲಿ ಹೆಚ್ಚಾಗುತ್ತಿವೆ. ನೂರಾರು ಜನರಿದ್ದ ಬಸ್ ನಿಲ್ದಾಣದಲ್ಲಿ ಒಬ್ಬ ಯುವತಿಯ ರಕ್ಷಣೆಗಾಗಿ ಒದ್ದಾಡಿದರೂ ಆಕೆಯನ್ನ ಬದುಕಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಎನ್ನುವುದು ನಮ್ಮ ವ್ಯವಸ್ಥೆಗಿಡಿದ ಕನ್ನಡಿಯಾಗಿದೆ. ಕಾನೂನಿನ ಭಯವಿಲ್ಲದ ಇಂತಹ ಕ್ರಿಮಿನಲ್ಗಳಿಗೆ ಕಠಿಣ ಶಿಕ್ಷೆಯಾಗಬೇಕಾಗಿದೆ. ಅಂತಕ ಚೇತನನ್ನ ಪೊಲೀಸರು ಆದಷ್ಟು ಬೇಗ ಶಿಕ್ಷೆ ಆಗೋ ರೀತಿ ನೋಡಿಕೊಳ್ಳಬೇಕು. ಆತನಿಗೆ ಗಲ್ಲು ಶಿಕ್ಷೆಯಾಗುವಂತೆ ಮಾಡಬೇಕಾಗಿದೆ. ಆಗಲೇ ಮೃತ ಲಾವಣ್ಯರ ಆತ್ಮಕ್ಕೆ ಮತ್ತು ಆಕೆಯ ಬಡ ಕುಟುಂಬಕ್ಕೆ ನ್ಯಾಯ ಸಿಕ್ಕಂತಾಗುತ್ತದೆ. ಯಾಕೆ ಅಂತಂದ್ರೆ ಸ್ನೇಹಿತರೆ, ಈಗ ಲಾವಣ್ಯ ಆಗಿದೆ, ಮುಂದೊಂದಿನ ಇನ್ನೊಬ್ಬ ಹೆಣ್ಣುಮಗಳಾಗ್ತಾಳೆ. ಈ ಚೇತನಿಗೆ ಕೊಡುವಂತ ಶಿಕ್ಷೆ ಯಾವ ರೀತಿ ಇರಬೇಕಂತಂದ್ರೆ, ಮುಂದಿನ ದಿನಗಳಲ್ಲಿ ಯಾರಾದರೂ ಈ ತರ ಏಕಪಕ್ಷೀಯವಾಗಿ ಅಥವಾ ಪ್ರೀತಿಸಿ ಕೈ ಬಿಟ್ಟಂತ ಹುಡುಗಿಗೆ ಈ ತರ ಮಾಡಬೇಕಂತಂದ್ರೆ ಹೆದರಿಕೆಯಾಗುವಂತ ಶಿಕ್ಷೆ ಇವರಿಗೆ ಆಗಬೇಕಾಗಿದೆ. ಯಾಕೆಂತಂದ್ರೆ ಇವತ್ತು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ, ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ಕೂಡ ಪ್ರಾಣ ತೆಗೆಯುವಂತದ್ದು ಈ ಜಂಜಿ ಜನರೇಷನ್ ಅಲ್ಲಿ ಸಾಮಾನ್ಯವಾಗಬಿಟ್ಟಿದೆ. ಇಂಥದ್ದನ್ನೆಲ್ಲ ಕೂಡ ತಡೆಯಬೇಕಂತಂದ್ರೆ ಕಠಿಣ ಕಾನೂನುಗಳು ಬರಬೇಕು. ಪೊಲೀಸರು ಇಂಥವರಿಗೆ ತಕ್ಕ ಶಾಸ್ತಿ ಮಾಡಿದಾಗ ಮಾತ್ರನೇ
ಇಂತಹ ಘಟನೆಗಳು ಮರುಕಳಿಸಲು ಇಂದು ಮುಂದೆ ನೋಡುವಂತಾಗುತ್ತದೆ. ಈಗ ತಾನೇ ಗೊತ್ತಾಗ್ತಿರುವಂತಹ ಕೆಲವೊಂದು ವಿಷಯಗಳನ್ನು ನೋಡೋದಾದ್ರೆ, ಇವರಿಬ್ಬರು ಪ್ರೀತಿಯಲ್ಲಿದ್ದರು, 4 ವರ್ಷಗಳ ಹಿಂದೆ ಬ್ರೇಕಪ್ ಆಗಿತ್ತು ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು. ಆದರೆ 4 ವರ್ಷಗಳ ಹಿಂದೆ ಈ ಬ್ರೇಕಪ್ ಆಗಿರುವಂತದ್ದು ಈಗ ಯಾಕೆ ಮತ್ತೆ ಮುಂದುವರಿದೆ ಅನ್ನುವಂಥದ್ದು ಕೂಡ ಈ ಉನ್ಮಾದಿಯಾಗಿರುವಂತ ಚೇತನ್ನು ಮತ್ತೆ ಆ ಹುಡುಗಿಯನ್ನ ಪ್ರೀತಿಸುವಂತೆ ಹಿಂಬಾಲಿಸುತ್ತಿದ್ದಂತೆ. ಇವನು ಕೂಡ ಪದವಿಯನ್ನ ಮುಗಿಸಿ ಚಿಕ್ಕ ಪುಟ್ಟ ಕೆಲಸಗಳು ಮಾಡ್ಕೊಂಡಿದ್ದಂತ ಚೇತನ್ನು ಈ ಲಾವಣ್ಯ ಎಲ್ಲಿ ಹೋದರೆ ಅಲ್ಲಿ ಪ್ರತಿದಿನ ಹೋಗಿ ಆ ಹುಡುಗಿಯನ್ನ ಹಿಂಬಾಲಿಸುವಂಥದ್ದು, ಪ್ರೀತಿಸುವಂತೆ ಪೀಡಿಸುವಂಥದ್ದು ಕೂಡ ಎಲ್ಲ ಇತ್ತಂತೆ. ಆದರೆ ಯಾವಾಗ ಲಾವಣ್ಯ ಸೀದಾ ನಿನ್ನನ್ನ ಇನ್ನು ಮದುವೆ ಆಗೋದಿಲ್ಲ, ಪ್ರೀತಿಸಲು ಸಾಧ್ಯವಿಲ್ಲ ಅಂತ ಹೇಳಿಬಿಟ್ಲು, ಆಗ ನನಗೆ ಸಿಗದಿರುವಂತ ಲಾವಣ್ಯ ಇನ್ಯಾರಿಗೂ ಸಿಗಬಾರದು ಅನ್ನುವಂಥದ್ದು ಈ ಚೇತನ್ ತಲೆಯಲ್ಲಿ ಹೋಗಿ ಕೂತಿತ್ತು. ಅದರಿಂದ ಈ ಚೇತನ್ ಇವತ್ತು ಇಂಥ ಕಠಿಣ ನಿರ್ಧಾರಕ್ಕೆ ಮುಂದಾಗಿದ್ದಾನೆ. ಇದು ಒಬ್ಬ ಚೇತನ್ ಮತ್ತೆ ಲಾವಣ್ಯಕ್ಕೆ ಸಂಬಂಧಪಟ್ಟಂತ ಇದು ಸ್ಟೋರಿ ಅಲ್ಲ ಸ್ನೇಹಿತರೆ. ಇವತ್ತಿನ ಸಮಾಜದಲ್ಲಿ ಚಿಕ್ಕ ಘಟನೆಗಳು ಕೂಡ ಮನಸ್ಥಿತಿಯನ್ನ ಕಳ್ಕೊಳ್ಳುವಂತರದ್ದು, ಕಾನೂನ ಭಯವಿಲ್ಲದೆ ದಾರಿಯನ್ನ ತಪ್ಪುತ್ತಿರುವಂತ ಈ ಯುವ ಜನತೆ ಇಂಥ ಘಟನೆಗಳಿಂದ ಹೊರಗೆ ಬರಬೇಕು. ಆ ಹುಡುಗಿ ಬಿಟ್ಲು ಅಂದ್ರೆ ಇನ್ನು ಹುಡುಗಿ ಸಿಗಲ್ಲ ಅನ್ಕೊಂಡ್ಲಾ, ಅಥವಾ ಈ ಹುಡುಗನನ್ನ ಅವಾಯ್ಡ್ ಮಾಡ್ಲಿಕ್ಕೆ ಲಾವಣ್ಯ ಆಯ್ಕೆ ಮಾಡಿಕೊಂಡಿದ್ದ ದಾರಿ ಸರಿ ಇಲ್ವೋ ಗೊತ್ತಿಲ್ಲ. ಎತ್ತು ಹೊತ್ತು ಸಾಕಿದ ಪೋಷಕರಿಗಂತೂ ಈ ಘಟನೆ ನರಕ ಯಾತನೆಯಾಗಿರುತ್ತದೆ. ಯಾಕೆಂತಂದ್ರೆ ಬೆಳಗ್ಗೆ ಕೆಲಸಕ್ಕೆ ಹೋಗುತ್ತಿರುವಂತ ಲಾವಣ್ಯ ಸಂಜೆ ಬೇಗ ಬರುತ್ತೆ ಅಂತೇಳಿ ಹೋಗಿ ಮನೆ ಬಿಟ್ಟಂತ ಲಾವಣ್ಯ ಶವವಾಗಿ ಮನೆಗೆ ಬರ್ತಾಳಂದ್ರೆ ಎತ್ತ ಹೊತ್ತಂತ ಪೋಷಕರು ಮತ್ತು ಅಕ್ಕ ತಂಗಿ ಕುಟುಂಬದವರು ಎಷ್ಟು ನೋವು ಪಟ್ಟಿರ್ತಾರ ಅನ್ನೋದನ್ನ ಒಂದು ನಿಮಿಷ ಇವತ್ತು ಯೋಚನೆ ಮಾಡಬೇಕಾಗ ತಕ್ಕ ಶಿಕ್ಷೆ ಆಗೋ ರೀತಿಯಲ್ಲಿ ಇವತ್ತು ಎಲ್ಲರೂ ಒಂದಾದರೆ ಮಾತ್ರ ಇಂಥ ಘಟನೆಗಳು ಸಮಾಜದಲ್ಲಿ ಮತ್ತೆ ಮರುಕಳಿಸೋದಿಲ್ಲ. ಹಾಗಾಗಿ ಇದು BSB ನ್ಯೂಸ್ ಕಡೆಯಿಂದ ಇವತ್ತಿನ ವಿಡಿಯೋ ಸ್ನೇಹಿತರೆ. ಈ ನಡೆದಿರುವಂತ ಈ ಘಟನೆ ಬಗ್ಗೆ ತಮಗೇನನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇವತ್ತು ಸಂಜೆ ಸುಮಾರು 5:15 ಹೊತ್ತಿಗೆ ಬಂಟ್ವಾಳದ BC ರೋಡಿನ KSRTC ಬಸ್ ಸ್ಟ್ಯಾಂಡಿನಲ್ಲಿ ಒಂದು ಹುಡುಗಿ ಹತ್ಯೆಯಾಗಿದೆ. ಹುಡುಗಿ ಬಂದ ಮಾಹಿತಿಯ ಪ್ರಕಾರ ಹುಡುಗಿ ಕಲ್ಲಡ್ಕ ಪುಷ್ಪರಾಜ್ ಹಾಸ್ಪಿಟಲ್ ಏನೋ ಜಾಬ್ ಅನ್ನ ಮುಗಿಸಿ ಬರುವಂತ ಸಂದರ್ಭ ಅವಳನ್ನ ಹಿಂಬಾಲಿಸಿಕೊಂಡು ಒಬ್ಬ ಹುಡುಗ ಬಂದಿದ್ದ. ಬರುವಾಗಲೇ ಆ ಹುಡುಗ ಪೂರ್ವ ಯೋಚನೆಯನ್ನೇ ಮಾಡಿಕೊಂಡು ಬಂದಿರಬೇಕು. ಯಾಕಂತ ಕೇಳಿದ್ರೆ ಅಲ್ಲಿ ಬಿದ್ದಂತ ಆ ಲಾಂಗ್ ತಲವಾರನ್ನ ನೋಡಿದಾಗ ನಮಗೆ ಗೊತ್ತಾಗ್ತದೆ. ಯಾಕಂತ ಕೇಳಿದ್ರೆ ಅವ ತಯಾರಿಯಾಗಿ ಬಂದಿರಬೇಕು. ಬಂದು KSRTCಯ ಹಿಂಬದಿ ಅಲ್ಲಿ ಕಾರನ್ನು ನಿಲ್ಲಿಸಿ ಆ ಹುಡುಗಿ ಹತ್ರ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಗಲಾಟೆಯನ್ನು ಮಾಡಿಕೊಂಡು ಬಂದ. ಹುಡುಗಿ ಎದುರುಕೊಂಡು ಸ್ವಲ್ಪ ಮುಂದೆ ಹೋಗುವಂತ ಸಂದರ್ಭದಲ್ಲಿ ಆ ಹುಡುಗಿಯ ಮೇಲೆ ಅಟ್ಯಾಕ್ ಅನ್ನ ಮಾಡಿದ. ಆ ಸಂದರ್ಭದಲ್ಲಿ ಹುಡುಗಿ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಮುಂದೆ ಹೋಗಿ ಓಡಿದಂತ ಸಂದರ್ಭ ಅವರಿಗೆ ಏನು ಸ್ವಲ್ಪ ಅಲ್ಲಿ ವಾಗ್ವಿದ್ದ ಗಲಾಟೆಯನ್ನು ಆಗಿದೆ. ಆ ಸಂದರ್ಭದಲ್ಲಿ ಆ ಹುಡುಗಿ ಅಲ್ಲಿ ಬಿದ್ದಲ್ಲಿಗೆ ಅವಳ ಮೇಲೆ ಆ ಬಲವಾದಂತ ದೊಡ್ಡ ತಲವಾರಿನಿಂದ